ಅಕ್ಕಿ ಬೇಳೆ ಬಳಸದೆ ಇನ್ಸ್ಟೆಂಟ್ ದೋಸೆ ಯಾವ ತರ ಮಾಡೋದು ಅಂತ ನೋಡೋಣ. ಯಾವುದೇ ಹಿಟ್ಟು ಕೂಡ ಬಳಸದೆ ಇನ್ಸ್ಟೆಂಟ್ ಆಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು. ವೆಜಿಟೇಬಲ್ ಹಾಕಿ ಕೂಡ ಈ ದೋಸೆನ ರೆಡಿ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ದಿಢೀರ್ ಅಂತ ಮಾಡ್ಕೋಬಹುದು. 10 ನಿಮಿಷ ಸಾಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ತರ ಮಾಡೋದಂತ ನೋಡೋಣ. ನಾನು ಶಾವಿಗೆ ತಗೊಂಡಿದ್ದೀನಿ. ನಾವು ಪಾಯಸ ಎಲ್ಲ ಮಾಡ್ತೀವಲ್ಲ ಅದೇ ಶಾವಿಗೆನ. ಇದನ್ನು ಹುರಿಬೇಕು ಅಂತೇನಿಲ್ಲ, ಹಾಗೇನೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. 1 ಬೌಲು ಶಾವಿಗೆ ತಗೊಂಡಿದ್ದೀನಿ. ಶಾವಿಗೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. 1 ಬೌಲು ಶಾವಿಗೆ ತಗೊಂಡಿದ್ರೆ ಅದೇ ಬೌಲಲ್ಲಿ ಅರ್ಧ ಬೌಲು ರವೆ ತಗೋಬೇಕು. ಚಿರೋಟಿ ರವೆ ಆದ್ರೂ ತಗೋಬಹುದು, ಇಲ್ಲ ಸೂಜಿ ರವೆ ಆದ್ರೂ ತಗೋಬಹುದು. ಇದನ್ನ ಪುಡಿ ಮಾಡ್ಕೋಬೇಕು. ಫಸ್ಟ್ ಪುಡಿ ಮಾಡ್ಕೊಂಡು ಆದ್ಮೇಲೆ ಮೊಸರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು, ಮೊಸರು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಮೊಸರು ಹಾಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೈಸ್ ಆಗಿ ರುಬ್ಕೋಬೇಕು. ಸ್ವಲ್ಪ ಅಡಿಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಅಡಿಗೆ ಸೋಡಾ. ಈ ದೋಸೆನ ನೀವು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು, ಸಾಫ್ಟ್ ಆಗಿ ಮಾಡ್ಕೋಬಹುದು. ಇದನ್ನ ಇನ್ಸ್ಟೆಂಟ್ ದೋಸೆ ನೀವು ರುಬ್ಬಿಟ್ಟು ಇಡಬೇಕು ಅಂತಾನೆ ಇಲ್ಲ, ದಿಢೀರಾಗಿ ಮಾಡ್ಕೋಬಹುದು. ಇವಾಗ ನಾನು ದೋಸೆ ಹಾಕೊಂಡಿದ್ದೀನಿ. ಅದಕ್ಕೆ ಪಿಜ್ಜಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ಇದು ವೆಜಿಟೇಬಲ್ ದೋಸೆ. ಒಂದೇ ಬ್ಯಾಟರ್ ಅಲ್ಲಿ 2 ತರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. 10 ನಿಮಿಷ ಸಾಕು. ಮಕ್ಕಳಿಗೆಲ್ಲ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಇವಾಗ ನೋಡಿ, ಅದಕ್ಕೆ ಸಾಸ್ ಹಾಕೊಂಡು ಆದ್ಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಕ್ಯಾರೆಟ್ ಕೂಡ ಹಾಕೋಬಹುದು. ನಾನು ಕ್ಯಾರೆಟ್ ಹಾಕೊಂಡಿಲ್ಲ. ಸ್ವಲ್ಪ ತುಪ್ಪ ಹಾಕೊಳ್ತೀನಿ. ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಯೂಸ್ ಮಾಡಬಹುದು. ನಾನು ಸ್ವಲ್ಪ ಚೀಸ್ ಹಾಕೊಳ್ತಾ ಇದ್ದೀನಿ. ಆಪ್ಷನಲ್ ಚೀಸ್ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಚೀಸ್ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಚೀಸ್ ಹಾಕೊಂಡಿದ್ದೀನಿ. ರುಚಿಯಾದ ವೆಜಿಟೇಬಲ್ ದೋಸೆ ರೆಡಿ ಆಗಿದೆ. ಎಲ್ಲನೂ ಕೂಡ ಇದೇ ತರನೇ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ಈ ತರ ದೋಸೆ ಮಾಡ್ಕೊಂಡು ತಿಂದ್ರೆ ಗ್ಯಾಸ್ಟ್ರಿಕ್ ಇರುವವರು ಕೂಡ ತಿನ್ಬಹುದು. ಗ್ಯಾಸ್ಟ್ರಿಕ್ ಆಗೋದಿಲ್ಲ ಈ ತರ ದಿಢೀರಾಗಿ ಮಾಡ್ಕೊಂಡ್ರೆ. ಇದಕ್ಕೆ ನಾನು ಯಾವುದೇ ಬೇಳೆ ಆಗ್ಲಿ, ಉದ್ದಿನ ಬೇಳೆ ಆಗ್ಲಿ, ಅಕ್ಕಿ ಆಗ್ಲಿ ಕೂಡ ಬಳಸಿಲ್ಲ. ಇದನ್ನ ಸಡನ್ ಆಗಿ ದಿಢೀರಾಗಿ ಮಾಡ್ಕೋಬಹುದು. ಮತ್ತೆ ಪ್ಲೈನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ ಏನಾದ್ರೂ ಹಾಕೋಬಹುದು. ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ದಿಢೀರಾಗಿ ದೋಸೆ ಮಾಡ್ಬೇಕು ಅಂದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ. ಕ್ರಿಸ್ಪಿ ಬೇಕು ಅಂದ್ರೆ ಕ್ರಿಸ್ಪಿ ಆದ್ರೂ ಮಾಡ್ಕೋಬಹುದು, ಇಲ್ಲ ಸಾಫ್ಟ್ ಬೇಕಾದ್ರೂ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು ದೋಸೆನ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನ ರುಬ್ಬಿ ಇಡಬೇಕು ಅಂತಾನಿಲ್ಲ, ದಿಢೀರಾಗಿ ಮಾಡ್ಕೋಬಹುದು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ಚಟ್ನಿ ಜೊತೆ ಆದ್ರೂ ತಿನ್ಬಹುದು, ಮತ್ತೆ ಸಾಂಬಾರ್ ಜೊತೆ ಆದ್ರೂ ಕೂಡ ತಿನ್ಬಹುದು. ತುಂಬಾ ರುಚಿಯಾಗಿರುತ್ತೆ. ವೆಜಿಟೇಬಲ್ ದೋಸೆನ ಹಾಗೇನೆ ತಿನ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.